ಫ್ರೆಂಡ್ಸ್, ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೋಡಿ, ನಾವು ಬಂದಿರೋದು ಜಾತ್ರೆಗೆ. ಅದು ಬೈಲೊಂಗಲದಲ್ಲಿ. ಯಾರಾದರೂ ಬೈಲೊಂಗಲದವ್ರು ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಾವು ಬೈಲೊಂಗಲದವರು ಅಂತ. ಸೊ ಬೆಳಗಾವಿ ಡಿಸ್ಟಿಕಲ್ಲಿ ಬರುತ್ತಲ್ವ, ಹಾಗಾಗಿ ನೋಡ್ತಿರ್ಬೋದು. ಜಾತ್ರೆ ಅಂತೂ ಸಖತ್ತಾಗಿತ್ತು. ಯಪ್ಪ ದೇವ್ರೆ, ಎಷ್ಟು ಜನ ಜಾತ್ರೆ ಅಂತೀರಾ! ಒಂದು ವಾರ ನಡೆಯುತ್ತೆ ಜಾತ್ರೆ. ಒಂದು ಜಾತ್ರೆ ಅಂದರೆ ಆಟಿಕೆ ಸಾಮಾನುಗಳು, ಸೊ ಜೋಕಾಲಿ ಆಗಿರ್ಬೋದು, ಈ ಥರದ್ದೆಲ್ಲ ಸಾಮಾನುಗಳಿರುತ್ತೆ. ದೊಡ್ಡವರಿಂದ ಚಿಕ್ಕವ್ರ ತನಕ ಆಟ ಆಡ್ಬೋದು. ನಾನಂತೂ ಈ ಜೋಕಾಲಿಯಲ್ಲಿ ಕುಂತಿದ್ದೆ. ಯಪ್ಪ, ತಲೆ ತಿರುಗಿ ಬರುತ್ತಾ ಇತ್ತು. ಯಾಕಾದರೂ ಹೋದ್ನಪ್ಪ ಅಂತ ಅನ್ನೋ ಫೀಲ್ ಆಗಿತ್ತು. ಆದರೂ ಒಂಥರ ಮಜಾ ಇತ್ತು. ಸೊ ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ ನಾವಂತೂ. ನೋಡ್ತಿರ್ಬೋದು, ನೈಟ್ ಆದರೆ ನನ್ನ ಮಕ್ಕಳು ನೋಡಿ ಅದರಲ್ಲಿ ಕೂಡ್ಲಿಲ್ವಲ್ಲ, ಇದರಲ್ಲಿ ಕುಂತಿದ್ರು. ಸೊ ಇದು ಮಕ್ಕಳಿಗೆ ಕಾರ್ ಅಂತ ಓಡಿಸ್ತಿದ್ರು. ತುಂಬ ಚೆನ್ನಾಗಿತ್ತು. ನಾವಂತೂ ಈ ಥರ ಜಾತ್ರೆಯಲ್ಲಿ ಹೋದಾಗ ಶಾಪಿಂಗ್ಗಿಂತ ಹೆಚ್ಚಾಗಿ ಈ ಥರ ಜೋಕಾಲಿ ಆಡೋದು, ಕಾರ್ನಲ್ಲಿ ಕೂರಿಸೋದು, ಸೊ ಮಕ್ಳಿಗಿಂತ ಮಕ್ಕಳಾಗಿ ಬಿಡ್ತೀವಿ. ಅದೇ ಅಲ್ವಾ ಜಾತ್ರೆ ಅಂದರೆ. ಸೊ ನಾವಂತೂ ತುಂಬ ಜೋಕಾಲಿಯಲ್ಲಿ ಕುಂತಿದ್ದೀವಿ. ನೋಡ್ತಿರ್ಬೋದು, ಎಲ್ಲ ಮಕ್ಕಳು ಎಷ್ಟು ಖುಷಿಯಿಂದ ಆಟ ಆಡ್ತಿದ್ದಾರೆ. ನನ್ನ ಮಕ್ಕಳು ಕೂಡ ಕಾರಲ್ಲಿ ಕುಂತಿದ್ರು. ಬಿಟ್ಟು ಬರ್ತಾನೆ ಇಲ್ಲ. ಏನು ಮಾಡೋಣ, ಅದೇನು ಫ್ರೀಯಾಗಿರುತ್ತಾ? ಇಲ್ವಲ್ಲ. ಹಾಗಾಗಿ ಒಂದು 10ರಿಂದ 15 ನಿಮಿಷ ಅಷ್ಟಕ್ಕೆ ನಾವು 50 ರುಪೀಸ್ ಕೊಡಬೇಕು. ಹಾಗಾಗಿ ಒಂದು ಸಾರಿ ಕುಣಿಸಿದ್ವಿ. ಮತ್ತು ಪದೇ ಪದೇ ಕೂಡ್ತೀವಮ್ಮ ಅಂತಿದ್ರು. ಆದರೂ ಕರ್ಕೊಂಡು ಬಂದುಬಿಟ್ವಿ. ಅದರಲ್ಲೂ ನಮ್ಮ ಜಾತ್ರೆಯಲ್ಲಿ ಜಾನಪದ ಸಾಂಗ್ ಹಚ್ಚಿದ್ರು. ಅದ್ರಲ್ಲಂತೂ ಹೇಳೋ ಮಾತೇ ಇಲ್ಲ. ಎಷ್ಟು ಸಖತ್ತಾಗಿರುತ್ತೆ ಜಾನಪದ ಸಾಂಗ್ ಅಲ್ವಾ. ಜಾತ್ರೆ ಅಂದಮೇಲೆ ಸ್ವಲ್ಪ ಐಟಮ್ನ ಪರ್ಚೇಸ್ ಮಾಡಿರ್ತೀವಿ. ಸೊ ತಲೆಗೆಲ್ಲ ಆಯಿಲ್ ಹಚ್ಕೊಂಡಿದ್ದೀನಿ. ನೋಡ್ತಿರ್ಬೋದು, ಪರವಾಗಿಲ್ಲ. ತುಂಬ ದಿನ ಲಾಂಗ್ ಟೈಮ್ ಆಯಿತು ನಾನು ಲಾಗ್ ಅಪ್ಲೋಡ್ ಮಾಡಿ. ಹಾಗಾಗಿ ಜಾತ್ರೆಯಲ್ಲಿ ಏನೇನು ಪರ್ಚೇಸ್ ಮಾಡಿದ್ದೀವಿ ಅಂತ ಈ ಲಾಗಲ್ಲಿ ಶೇರ್ ಮಾಡ್ತಿದ್ದೀನಿ. ಸೊ ಹೆಣ್ಮಕ್ಳು ಅಂದಮೇಲೆ ಶಾಪಿಂಗ್ ಇದ್ದೇ ಇರುತ್ತೆ. ಅದು ನಮ್ಮ ಹತ್ರ ಇದ್ದರೂ ಕೂಡ ನಾವು ಹಾಗೆ ನೋಡಿದ್ದು ತೊಗೊತಿರ್ತೀವಿ. ಹಾಗಾಗಿ ಸೊ ಇದೊಂದು ಬ್ರಾಸ್ಲೆಟ್ ತಗೊಂಡೆ. ನೋಡ್ತಿರ್ಬೋದು, ಈ ಥರದ್ದು ತುಂಬ ಟ್ರೆಂಡ್ ಅಲ್ವಾ ಈಗ. ಇದೊಂದು ಬ್ರಾಸ್ಲೆಟ್ ತಗೊಂಡೆ, ಚೆನ್ನಾಗಿದೆ, ಪರವಾಗಿಲ್ಲ. ಸೊ ಹಾಗೆ ಈ ಒಂದು ಫಿಂಗರ್ ರಿಂಗ್ ಕೂಡ ಪರ್ಚೇಸ್ ಮಾಡಿದೆ. ಚೆನ್ನಾಗಿದೆ ಅಲ್ವಾ. ಇದು ಈ ಥರದ್ದು ನನಗೆ ಬೇಕಿತ್ತು. ತುಂಬ ಲೆಹೆಂಗಾಕ್ಕೆಲ್ಲ ಹೆವಿ ಬಾರ್ಡರ್ಸ್ ಸೀರೆ ಹಾಕಿದಾಗ ಅದು ತುಂಬ ಚೆನ್ನಾಗಿ ಕಾಣುತ್ತಲ್ವ. ಸೊ ತುಂಬ ಕಡೆ ಹುಡುಕ್ತಿದೆ. ಬಟ್ ಆನ್ಲೈನಲ್ಲಿ ತುಂಬ ರೇಟ್ ಇತ್ತು. 150 to 50 ಇತ್ತು. ಬಟ್ ಇದಕ್ಕೆ ಓನ್ಲಿ ಜಸ್ಟ್ 30 ರುಪೀಸು. ನೋಡ್ತಿರ್ಬೋದು, ಶೈನಿಂಗ್ ಕೂಡ ಇದೆ, ಏನೂ ಆಗಿಲ್ಲ. ಅಷ್ಟೊಂದು ಸಖತ್ತಾಗಿದೆ. ತುಂಬ 3 ತೊಗೊಂಡಿದ್ದೀನಿ. ಇದು ಒಂದು ಜಸ್ಟ್ 30 ರುಪೀಸ್. ಜಸ್ಟ್ ಇದು ಒಂದು 30 ರುಪೀಸ್. ನಮ್ಮ ಹತ್ರ ಗೋಲ್ಡ್ ಇದ್ದರೂ ಕೂಡ ನಮ್ಗೆ ಈ ಥರದ್ದು ತುಂಬ ಇಷ್ಟ ಆಗುತ್ತಲ್ವ ಹೆಣ್ಮಕ್ಳಿಗೆ. ಸ್ಪೆಷಲಿ ನನ್ನ ಥರ ಬೋಲ್ಡ್ ಆಗಿರುವಂಥ ಹೆಣ್ಮಕ್ಳಿಗೆ ಈ ಥರದ್ದು ತುಂಬ ಇಷ್ಟ ಆಗುತ್ತೆ. ಬಿದ್ದೋಯ್ತು. ಸೊ ಅದಾದಮೇಲೆ ನನಗೆ ಹಸಿರು ಬಳೆ, ಈ ಕಡೆ ಉತ್ತರ ಕರ್ನಾಟಕ ಅಂದರೆ ನಿಮಗೆ ಗೊತ್ತು ಹಸಿರು ಬಳೆ ಎಷ್ಟು ಫೇಮಸ್ ಅಂತ. ಸೊ ಅದರಲ್ಲಿ ಹಾಕಲಿಕ್ಕೆ ಅಂತ ಈ ಬ್ಯಾಂಗಲ್ಸ್ನ ಪರ್ಚೇಸ್ ಮಾಡಿದೆ. ಇದು 1 ಡಜನ್ ಇದೆ, 100 ರುಪೀಸ್ಗೆ. ಚೆನ್ನಾಗಿದೆ, ವರ್ತ್ ಅಂತ ಹೇಳ್ಬೋದು. ಬಟ್ ಇದು ಕಲರ್ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ತುಂಬ ಜನ. ಗೊತ್ತಾಗಲಿಲ್ಲ, ತಗೊಂಡಿದ್ದೀನಿ. ಈಗ ಏನೂ ಮಾಡೋಕ್ಕಾಗಲ್ಲ. ಜಾತ್ರೆ ಅಂದರೆ ಹಾಗೆ. ಶೈನಿಂಗ್ ಎಲ್ಲ ಆಲ್ರೆಡಿ ಹೋಗ್ತಾ ಇದೆ. ಇದು ಮಧ್ಯೆ ಇದೆಯಲ್ಲ, ಇದೆಲ್ಲ ಹೋಗುತ್ತಂತೆ. ಏನು ಮಾಡೋಕ್ಕಾಗಲ್ಲ, 1 ಟೈಮ್ ಹಾಕಿದರೆ ಸಾಕು. ಗೊತ್ತಾಗಲಿಲ್ಲ, ಏನು ಮಾಡೋಕ್ಕಾಗತ್ತಲ್ವಾ.
ಸೊ ನೆಕ್ಸ್ಟ್ ಒನ್ ಬಂದುಬಿಟ್ಟು, ಅಯ್ಯೋ ನನ್ನ ಮಕ್ಕಳಿಗೆ ನಾನು ಇಷ್ಟೊಂದೆಲ್ಲ ಪರ್ಚೇಸ್ ಮಾಡಿದರೂ ಕೂಡ ಖರ್ಚು ನಂದು ಅಷ್ಟೊಂದೇನಾಗಲಿಲ್ಲ. ಸೊ ಕಡಿಮೆ ರೇಟಿಂದ ತೊಗೊತೀನಿ. ಆದರೆ ನನ್ನ ಮಗ ಏರೋಪ್ಲೇನೇ ಬೇಕು ಅಂತ ಹಠ ಮಾಡ್ದ. ಸೊ ಇದಕ್ಕೆ ಈಗ ಚಾರ್ಜಿಂಗ್ ಖಾಲಿ ಆಗಿದೆ, ಹಾಗಾಗಿ ಚಾಲು ಮಾಡಿ ತೋರಿಸಲ್ಲ ನಾನೀಗ. ಇದಕ್ಕೆ 250 ಯಪ್ಪ. 250 ನನಗೆ ಬಳೆ, ಇಯರಿಂಗ್ಸ್, ಫಿಂಗರ್ ರಿಂಗ್ಸ್ ಎಲ್ಲ ಬರುತ್ತೆ. ಬಟ್ ಇವನಿಗೆ ಇದು ಒಂದೇ ಬಂದಿರೋದು. ಏನು ಮಾಡೋಕ್ಕಾಗಲ್ಲ, ಜಾತ್ರೆ ಅಂದರೆ ಮಕ್ಕಳು, ಮಕ್ಕಳು ಅಂದರೆ ಜಾತ್ರೆ. ಇದು ಒಂದು ಇವನು ತಗೊಂಡ, ಇದು ಒಂದು ಲಾರಿ ಅಂತ. ಇದು ಲಾರಿನ ಟ್ರ್ಯಾಕ್ಟ್ರಪ್ಪ, ಇದು ಟ್ರ್ಯಾಕ್ಟರ ನೋಡ್ಬೋದು. ಇದೆರಡು ತೊಗೊಂಡ್ರು ಇವರು. ಮತ್ತು ನನಗೆ ಈ ಥರದ್ದು ಬ್ಯಾಗ್ ಇರಲಿಲ್ಲ. ನೋಡ್ತಿರ್ಬೋದು, ಇದು ಲೆದರ್ ಅಂತ ಹೇಳ್ತಾರೆ, ಬಟ್ ಜಾತ್ರೆಯಲ್ಲೆಲ್ಲ ಲೆದರ್ದೆಲ್ಲ ಸಿಗಲ್ಲ ನನ್ನ ಅನ್ಸೋ ಮಟ್ಟಿಗೆ. ಇರಲಿ ಅಂತ ತಗೊಂಡಿದ್ದೀನಿ. ಕಲರ್ ಕೂಡ ಇಷ್ಟ ಆಯಿತು. ಸೊ ಹಂಗಾಗಿ ಇದೊಂದು ಬ್ಯಾಗ್ ಇರಲಿ ಅಂತ ತಗೊಂಡೆ. ಮಾಮೂಲಿ ವೆನಿಟಿ ಬ್ಯಾಗ್ ಎಲ್ಲ ಇದಾವೆ ನನ್ನ ಹತ್ರ, ಹಾಗಾಗಿ ಈ ಥರದ್ದು ಇರಲಿಲ್ಲ, ಒಂದು ತೊಗೊಂಡಿದ್ದೀನಿ. ಸೊ ಅವ್ರು 250 ಹೇಳಿದ್ರು, ನಾನು 200 ಕೊಟ್ಟಿದ್ದೀನಿ. ವರ್ತಾ ಏನು ಅಂತ ನನಗಂತೂ ಗೊತ್ತಿಲ್ಲ, ನೀವೇ ಹೇಳ್ಬೇಕು. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ನನ್ನ ಮಗ ಮಲಗಿಲ್ಲ ಇವತ್ತು, ಹಾಗಾಗಿ. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇದು ಈ ಥರದ್ದು 2 ತಗೊಂಡಿದ್ದೀವಿ ಮಕ್ಕಳಿಗೆ. ಇದೆ ಅಂತ ಗೊತ್ತಿಲ್ಲ, ಒಂದೇ ನನ್ನ ಹತ್ರ ಇರೋದೀಗ. ಸೊ ಅನದರ್ ಒನ್ ಈಸ್ ಲೈಟಿಂಗ್ಸ್. ನನಗೆ ಈಗ ವಿಡಿಯೋ ಶೂಟ್ ಮಾಡಲಿಕ್ಕೆ ನೈಟ್ ಟೈಮ್ ಎಲ್ಲ ಲೈಟಿಂಗ್ಸ್ ಬೇಕಿತ್ತು, ಹಾಗಾಗಿ ಈ ಒಂದು ಲೈಟಿಂಗ್ನ ತರಿಸ್ಕೊಂಡಿದ್ದೀನಿ. ಚೆನ್ನಾಗಿದೆ, ಪರವಾಗಿಲ್ಲ, ನೋಡ್ತಿರ್ಬೋದು. ಫೇಸ್ ನೋಡ್ತಿರ್ಬೋದು ಎಷ್ಟು. ಈಗ ಚಾರ್ಜರ್ ಇಲ್ಲ, ಹಾಗಾಗಿ ಗೊತ್ತಾಗ್ತಿಲ್ಲ. ಈ ಥರ 3 ಥರ ಲೈಟಿಂಗ್ಸ್ ಆಗುತ್ತೆ, ಚೆನ್ನಾಗಿದೆ. ಹಂಗಾಗಿ ತರಿಸ್ಕೊಂಡಿದ್ದೀನಿ. ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಸಾಂಗ್ ನೋಡಿ, ಒಂದು ಕನ್ನಡನೋ ತೆಲುಗುನೋ ಗೊತ್ತೇ ಆಗಲ್ಲ. ಸೊ ಹಂಗೆ ಮಕ್ಕಳಿಗೆ ಅಂತ ಈ ಒಂದು 3 ಬುಕ್ಸ್ನ ತೊಗೊಂಡಿದ್ದೀವಿ. ಇನ್ನೂ ಒಂದು ಇದು ಪ್ರಾಕ್ಟೀಸ್ ಮಾಡಿಸಲಿಕ್ಕೆ ತುಂಬ ಚೆನ್ನಾಗಿದೆ. ನಿಮ್ಮ ಮನೇಲಿ ಮಕ್ಕಳಿದ್ದಾರೆ ಅಂದರೆ ಇದನ್ನು ನೀವು ಪರ್ಚೇಸ್ ಮಾಡಬಹುದು, ತುಂಬ ಚೆನ್ನಾಗಿದೆ. ನೋಡ್ತಿರ್ಬೋದು, ಇದರಲ್ಲೆಲ್ಲ ಇದೆ. ಇವಾಗ ನನ್ನ ಮಗ ನರ್ಸರಿ ಹೋಗ್ತಾನಲ್ವ, ಹಂಗಾಗಿ ಅವನಿಗೆ ಯೂಸ್ ಆಗುತ್ತೆ ಅಂತ ತಗೊಂಡಿದ್ದೀವಿ. ನೋಡಿ, ಇನ್ನೂ ಒಂದು ಸೊ ಇದು ಕನ್ನಡ ವರ್ಣಮಾಲೆ ಅಂತ, ತುಂಬ ಚೆನ್ನಾಗಿದೆ. ಇದು ಹೆಂಗಿದೆ ಗೊತ್ತಾ, ಇದರಲ್ಲಿ ಈ ಕಡೆ ರೈಟ್ ಮಾಡಿಸೋದು, ರೈಟ್ ಮಾಡಿಸಿ ಮತ್ತೆ ಹಸೆ ಬಟ್ಟೆ ಮಾಡಿ ಒರೆಸಿದ್ರೆ ಮತ್ತೆ ರೈಟ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಇದು ಒಂದೇ 300ಗೆ 300. ತುಂಬ ಚೆನ್ನಾಗಿದೆ, ಪರವಾಗಿಲ್ಲ. ಮಕ್ಕಳಕ್ಕಿಂತ ಯಾವುದು ಹೆಚ್ಚಿಂದಲ್ವಲ್ಲ, ಹಂಗಾಗಿ ತಗೊಂಡಿದ್ದೀವಿ. ಸೊ ಇದು ಒಂದು ಸ್ಟಡಿ ಮಟೀರಿಯಲ್ ತಗೊಂಡಿದ್ದು ಯೂಸ್ ಅಂತ ಹೇಳ್ತೀನಿ. ಉಳ್ಕಿದ್ದು ಅಷ್ಟೊಂದೇನು ಯೂಸ್ ಅಂತ ಹೇಳಲ್ಲ, ಸುಮ್ಮನೆ ಆಟ ಆಡಲಿಕ್ಕೆ ತಗೊಂಡಿದ್ದಾರೆ. ಜಾತ್ರೆಯಲ್ಲಂತೂ ಯಪ್ಪ ದೇವ್ರೆ, ಜನನೋ ಜನ. 6 ಗಂಟೆಗೆ ಹೋಗಿದ್ದು 12 ಗಂಟೆವರೆಗೂ ಅಲ್ಲೇ ಇದ್ವಿ. ಸೊ ಇದು ಒಂದು ಕೃಷಿ ಮೇಳ ಬಂದಿತ್ತು, ಅಲ್ಲಿ ಇದೊಂದು ಕಾರ್ಡ್ ಕೊಟ್ಟರು. ನಾವೇನು ಹೋಗಲಿಲ್ಲ, ಯಾಕೆಂದರೆ ಟೈಮೇ ಇರಲಿಲ್ಲ ನಮಗೆ, ಹಾಗಾಗಿ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಗೆ ಹೊಸ ಲಾಗ್ನ ಹಾಕ್ತಿರ್ತೀನಿ, ಪ್ಲೀಸ್ ಸಪೋರ್ಟ್ ಮಾಡಿ. ಕೀಪ್ ವಾಚಿಂಗ್.